Hello everyone, welcome to my videos. Myself Ashwin Nayak. From today, let us we start the ninth standard English subject. In the poetry session, the poem name is The Song of Freedom. The Song of Freedom, this poem is written by Subramanya Bharati. So this is the memorization poem. So before learning the poem. Okay, look at these two picture. In this left side, we have to see there. So how was Indians? He was depressed and then depressed the rule of British government. So how he was British? He has to look at that uh, slavery at that period. ಅಂದ್ರೆ ಬ್ರಿಟಿಷರು ಸ್ವಾತಂತ್ರ್ಯದ ಮುಂಚೆ ಹೇಗೆ ನಮ್ಮನ್ನು ದಬ್ಬಾಳಿಕೆಯಿಂದ ಅಪ್ರೆಸಿವ್ ಆಗಿ ನಡ್ಕೊಳ್ತಾ ಇದ್ರು ನಮ್ಮ ಮೇಲೆ ಅನ್ನೋದನ್ನು ಈ ಲೆಫ್ಟ್ ಸೈಡ್ ಇರುವಂಥ ಪಿಕ್ಚರ್ಸು ಇಟ್ ವಿಲ್ ಬಿ ದ ಶೋ ದಮ್. And in right side, we have to see there in these people, he was very happily to lead the life. He was very so happy. At that right side ಇರುವಂತಹ ಪಿಕ್ಚರು ಆಫ್ಟರ್ ದ ಫ್ರೀ ಇಂಡಿಪೆಂಡೆನ್ಸ್ ಹೇಗೆ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವತಂತ್ರವಾಗಿ ಜೀವನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ರಿಲಿಜಿಯನ್ ಆ್ಯಂಡ್ ದೆನ್ ದೆರ್ ಇಸ್ ನೋ ಕ್ಯಾಸ್ಟ್, ಇವ್ಯಾವುದೂ ಇಲ್ಲದೆ ಕೂಡ ಅಧಿಕಾರದ ದರ್ಪಗಳು ಇಲ್ಲದೆ ಕೂಡ ಹೇಗೆ ಸ್ವತಂತ್ರವಾಗಿ ಇದ್ದಾರೆ, ಸಂತೋಷವಾಗಿದ್ದಾರೆ ಅನ್ನೋದನ್ನು ಈ ರೈಟ್ ಸೈಡ್ ಇರುವಂಥ ಪಿಕ್ಚರು ಶೋ ಮಾಡ್ತಾ ಹೋಗ್ತಾರೆ. Okay, let me start that. The first of all, the author introduction. Okay, look at that picture. He was the Subramanya Bharati. He was well-known poet and then writer and then journalist and Indian independence activities and then social reformer from this Tamil Nadu. So the Chinnaswamy Subramanya Bharati, he was popularly to the Mahakavi Bharavaya. He was the pioneer of modern Tamil poetry. So Tamil poetry, one of the pioneer, very important modern poet ಆಗಿದ್ದಾರೆ. This poet, he has to write that some other poetry, it is not a poet. He whose poetry has become his lives and who made this lives is to that poetry. So ಇವರ ಪೊಯಮ್ಗಳು ಬರೀ ಪೊಯೆಟ್ರಿ ಅಷ್ಟೇ ಹಾಕಿರಲಿಲ್ಲ. ಇಟ್ ಈಸ್ ಟು ದಟ್ ರಿಲೇಟೆಡ್ ಟು ದಟ್ ಲೈಫ್, ಜೀವನಕ್ಕೆ ಅನುಗುಣವಾಗಿರುವಂತಹ ಪೊಯಮ್ಗಳನ್ನು ಇವರೇನು ಮಾಡ್ತಾಯಿದ್ರು, ನಮ್ಮ ಲೈಫಿಗೆ ರಿಲೇಟೆಡ್ ಆಗಿರುವಂಥದ್ದನ್ನು ಬರಿತಾ ಇದ್ರು. ಇಟ್ ಈಸ್ ಹಿ ಹೂ ಈಸ್ ದ ಪೊಯೆಟ್, ದ ಸುಬ್ರಹ್ಮಣ್ಯ ಈಸ್ ದ ರಿಯಲ್ ಪೊಯೆಟ್ ಹೂ ಫುಲ್ಫಿಲ್ ಹೀಸ್ ಡಿಫಿನೇಷನ್. ಸೊ ರಿಯಲ್ ಪೊಯೆಟ್ ಆಗಿ ಹಿ ವಾಸ್ ಫುಲ್ಫಿಲ್ ದ ಡೆಫಿನೇಷನ್. Okay, before the studying this poetry, let me start the introduction. So what did that poems, the Song of Freedom, it is tells to the people. This poem, the inspirations to fight for freedom came from the different source and words form. So ಈ ಪೊಯಮು inspired to that freedom fighter in the different to the source and varied forms, various forms ಅಲ್ಲಿ ಏನಾಗ್ತಿದೆ ಅಂತಂದರೆ ಇದು ಅರ್ಥವನ್ನು ತಿಳಿಸ್ತಾ ಹೋಗ್ತದೆ. ದ ವೆಲ್ ನೋನ್ ತಮಿಳ್ ಪೊಯೆಟ್ ದ ಸುಬ್ರಹ್ಮಣ್ಯ ಭಾರತಿ ಯೂಸ್ಡ್ ವಾಸ್ ಹಿಸ್ ಮೀಡಿಯಮ್ ಆಫ್ ಅವೇಕನ್ ಸ್ಲಂಬರಿಂಗ್ ಪೀಪಲ್ ಆಫ್ ಇಂಡಿಯಾ. ಸೊ ಸುಬ್ರಹ್ಮಣ್ಯ ಭಾರತಿಯವರು ಒಬ್ಬ ಖ್ಯಾತ ತಮಿಳು ಕವಿಗಳು ಹಾಗೂ ಆದರ್ಶ ದೇಶಭಕ್ತರು ಕೂಡ ಹೌದು. ಸೊ ಇವರು ತಮ್ಮ ಕವನಗಳ ಮುಖಾಂತರ
to awaken the slumbering peoples of India. ಸೊ ಮಲಗಿರುವಂತಹ ಭಾರತೀಯರನ್ನು ಬಡಿದೆಬ್ಬಿಸಿ ಸ್ವತಂತ್ರದ ಜ್ಯೋತಿಯನ್ನು ಬೆಳಗಿಸಿದವರು ಯಾರು ಅಂತಂದರೆ ದಟ್ ಈಸ್ ದ ಸುಬ್ರಹ್ಮಣ್ಯ ಭಾರತಿ. He inspired that poem to overthrow the foreigner rules and reform the country so that it could become that the India which every Indian could be proud of. ಸೊ ಬ್ರಿಟಿಷರ ಆಳ್ವಿಕೆಯನ್ನು ಕೊನೆಗೊಳಿಸಿ ಸ್ವಾತಂತ್ರ್ಯದ ಕಹಳೆಯನ್ನು ಊದಿ ಸಶಕ್ತ ಭಾರತವನ್ನು ನಿರ್ಮಾಣ ಮಾಡುವುದು, ದೃಢ ಭಾರತವನ್ನು ನಿರ್ಮಾಣ ಮಾಡುವುದರ ಮೂಲಕ ಎಲ್ಲರನ್ನು ಒಗ್ಗೂಡಿಸಿ ಬಾಳೋಣ ಎನ್ನುವುದಂಥ ಆಶಯವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸುಬ್ರಹ್ಮಣ್ಯ ಭಾರತಿಯವರು ಈ ಕವನದಲ್ಲಿ ಬರೆದಿದ್ದಾರೆ. ಹಿಯರ್ ದ ಪೊಯಮ್ ಫ್ರಮ್ ದ ಪೆನ್ ಆಫ್ ಗ್ರೇಟ್ ದ ಪೇಟ್ರಿಯಾಟ್ ಆ್ಯಂಡ್ ಐಡಿಯಲಿಸ್ಟ್. ಸೊ ಇವರು ತಮ್ಮ ಪೆನ್ನಿನ ಮುಖಾಂತರ ಆದರ್ಶವಾದಿಗಳಾದಂತಹ ಇವರು ಹಾಗೂ ದೇಶಭಕ್ತಿಯನ್ನು ಹೊಂದಿದಂತಹ ಸುಬ್ರಹ್ಮಣ್ಯ ಭಾರತಿಯವರು ತಮ್ಮ ಕವಿತೆಗಳ ಮೂಲಕ ಸ್ವಾತಂತ್ರ್ಯ ಗೀತೆಯನ್ನು ಮೊಳಗಿಸುವುದನ್ನು ಈ ಕವನದಲ್ಲಿ ಅವರು ಬರೆದಿದ್ದಾರೆ. Okay, let me start that poem, The Song of Freedom. This poem is memorization poem. It is in the Tamil language. So in this Tamil language, it will be translation for that English. ಯಾರು ಮಾಡಿದ್ದು ಅಂತ ಹೇಳಿ ದಟ್ ಈಸ್ ದ ಪ್ರೇಮಾನಂದ ಕುಮಾರ್. ಸೊ ಪ್ರೇಮಾನಂದ ಕುಮಾರ್ ಅವರು ತಮಿಳಿಂದ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಆತರ್ ನೇಮ್ ಇದೆ ಸಿ ಸುಬ್ರಹ್ಮಣ್ಯ ಅಂತಲ್ರಿ. ಇಲ್ಲಿ ಸಿ ಅಂದರೆ ಚಿನ್ನಸ್ವಾಮಿ ಸುಬ್ರಹ್ಮಣ್ಯ ಭಾರತಿ ಅಂತ ಹೇಳಿ. ಓಕೆ, ಲೆಟ್ ವಿ ಸ್ಟಾರ್ಟ್ ದಟ್ ಪೋಯಮ್. ದಿಸ್ ಈಸ್ ದ ಅವರ್ ಆಫ್ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ಬ್ಲೆಸ್ಫುಲ್ ಫ್ರೀಡಮ್ ಈಸ್ ಅವರ್ ಎಟ್ ಲಾಸ್ಟ್. ಓಕೆ, ಇನ್ ದಿಸ್ ಸ್ಟಾನ್ಸಾ ಮೀನಿಂಗ್ ಇನ್ ದ ಕನ್ನಡ. ಸೊ ಈ ಕವನದಲ್ಲಿ ಕವಿ ಭಾರತದ ಸ್ವಾತಂತ್ರ್ಯವನ್ನು ಹಾಡಿ ಹೊಗಳಿದ್ದಾರೆ. ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಸೊ ದಿಸ್ ಈಸ್ ದ ಅವರ್ ಆಫ್ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಸೊ ಇದು ಒಂದು ಸರಿಯಾದ ಸಮಯ. ನಾವು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರೋದಕ್ಕೆ. ಫಾರ್ ಬ್ಲೆಸ್ಫುಲ್ ಫ್ರೀಡಮ್ ಈಸ್ ಅವರ್ ಎಟ್ ಲಾಸ್ಟ್. ಸೊ ಇಂತಹ ಒಂದು ಬ್ಲೆಸ್ಫುಲಿ ಅಂತ ಹೇಳಿದರೆ ಇಟ್ ಈಸ್ ದ ನೆಮ್ಮದಿಯ ಮಹದಾನಂದ. ಸೊ ಎಕ್ಸ್ಟ್ರೀಮ್ಲಿ ದ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಟೈಮ್. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಸೆಲೆಬ್ರೇಟ್ ಫಾರ್ ದಟ್ ದ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ದಸ್ ಇನ್ ಅವರ್ ಇಂಡಿಪೆಂಡೆನ್ಸ್ ಡೇ. ಸೊ ಇದೊಂದು ಸರಿಯಾದ ಸಮಯ. ಸೊ ಹಾಗಾಗಿ ನಾವು ಸ್ವಾತಂತ್ರ್ಯದ ಕಹಳೆಯನ್ನು, ಸ್ವಾತಂತ್ರ್ಯದ ದಿನಗಳನ್ನು ಹಾಡಿಕೊಂಡು ಕುಣಿಕೊಂಡು ಸೆಲೆಬ್ರೇಟ್ ಮಾಡೋಣ. ಸೊ ಇದೇ ನಮ್ಮ ದಿಸ್ ಈಸ್ ಅವರ್ ಎಟ್ ಲಾಸ್ಟ್. ಸೊ ಇದೇ ನಮ್ಮ ಅಂತಿಮದ ದಿನಗಳು. ಬ್ರಿಟಿಷರ ದಬ್ಬಾಳಿಕೆಯಿಂದ ಹೊಡೆದೋಡಿಸಿ ನಾವು ಸ್ವತಂತ್ರರಾಗಲಲ್ವ. ಸೊ ಹಾಗಾಗಿ ಲೆಟ್ ವಿ ಸ್ಟಾರ್ಟ್ ಟು ಸೆಲೆಬ್ರೇಟ್ ದಟ್ ದ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಅಂತೇಳಿ ಈ ಫಸ್ಟ್ ಸ್ಟಾಂಜದಲ್ಲಿ ದ ಸುಬ್ರಹ್ಮಣ್ಯ ಭಾರತಿಯವರು ಹೇಳಿದ್ದಾರೆ. ಓಕೆ, ಲೆಟ್ ಅಸ್ ಗೋ ನೌ ದ ಸೆಕೆಂಡ್ ಸ್ಟಾಂಜಾ. The gone are those days of caste-born pride. ಸೊ ಈಗ gone are those days caste-born pride. ಸೊ ಜಾತಿ ಭೇದಗಳಿಂದ ಜಾತಿ ಭೇದ ಭಾವ ಮಾಡ್ತಾ ಅಹಂಕಾರದಿಂದ, ಸೊ ಪ್ರೈಡ್ ಅಂದರೆ ಅಹಂಕಾರದಿಂದ ದಬ್ಬಾಳಿಕೆ ಮಾಡ್ತಿದ್ದವರ ದಿನಗಳೆಲ್ಲ ಏನಾಗಿದೆ, those are all were gone. So, and the gone is foreigners' mind. ಸೊ ವಿದೇಶಿಯರ ಆಳ್ವಿಕೆಯಿಂದ ನಾವು ಬೇಸತ್ತು ಹೋಗ್ಬಿಟ್ಟಿದ್ವಿ. ಸೊ ಈಗ ಆ ವಿದೇಶಿಯರ ಅಂದರೆ ಫಾರಿನರ್ಸ್ ಮೈಂಡ್, ವಿದೇಶಿಯರ ಆಳ್ವಿಕೆ ಈಗ ಇಲ್ಲ. ಗಾನ್ ಈಸ್ ಪ್ಯಾಸಿವ್ ಸಬ್ಸರ್ವಿಯನ್ಸ್. ಸೊ ಸಬ್ಸರ್ವಿಯನ್ಸ್ ಅಂತ ಹೇಳಿದ್ರೆ ಎ ಸ್ಟೇಟ್ ಇನ್ ವಿಚ್ ಯು ಡೂ ವಾಟ್ ಎವರ್ ಸಮೋನ್ ಎಲ್ಸ್ ಸೊ ವಾಂಟ್ ಟು ಡೂ ದಟ್. ಸೊ ಅಂದರೆ ದಾಸ್ಯ, ಪರಮಾಧೀನತೆಯಿಂದ ನಾವೇನು ಮಾಡಿದ್ವಿ, ಕುಗ್ಗೋಗಿದ್ವಿ.
ಅಂದರೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ವಿ. ಸೊ ಆ ದಿನಗಳು ಏನಾಗಿದೆ, ಈಗ ಗಾನ್, ಹೊರಟೋಗ್ಬಿಟ್ಟಿದೆ. ಸೊ ಗಾನ್ ಈ ಸ್ಟ್ರಿಕಸ್ ವೇ. ಸೊ ಸ್ಟ್ರಿಕಸ್ ವೇ ಅಂತ ಹೇಳಿದರೆ ದ ಇನ್ಫ್ಲೂಯೆನ್ಸ್ ಆಫ್ ಒನ್ ಹೂ ದ ಡಿಸ್ಯೂಸ್ ಆರ್ ದ ಚೀಟ್ಸ್ ಪೀಪಲ್, ಚೀಟರ್ಸ್ ಅಂತ ಹೇಳಿದ್ರೆ ಕಪಟೋಪಾಯದಿಂದ ಅಧಿಕಾರವನ್ನು ಪಡ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಂಥ ಬ್ರಿಟಿಷರು, ಅವರು ಈಗ ಇಲ್ಲದಂತಾಗಿದೆ. ಸೊ ಗಾನ್. ಸೊ ಹಾಗಾಗಿ ಲೆಟ್ ವಿ ಸೆಲೆಬ್ರೇಟ್ ದ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಸೊ ಓವರಲಿ ದ ಪೊಯೆಟ್ ಸೇಸ್ ದಟ್ ದ ಡೇಸ್ ಆಫ್ ಕ್ಯಾಸ್ಟ್ ಬಾರ್ನ್ ಪ್ರೈಡ್, ದ ಫಾರಿನರ್ಸ್ ಮೈಂಡ್, ದ ಪ್ಯಾಸಿವ್ ಸಬ್ಸರ್ವಿಯನ್ಸ್ and strictest rules are gone away. ಸೊ ಜಾತಿ ಭೇದದಿಂದ ದಬ್ಬಾಳಿಕೆ ಮಾಡ್ತಿದ್ದಂತಹ ದಿನಗಳು, ವಿದೇಶರು ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದಂತಹ ದಿನಗಳು, ನಮ್ಮನ್ನು ಆಳ್ವಿಕೆ ಮಾಡಿ ಅಸಹಾಯಕರನ್ನಾಗಿ ಮಾಡ್ತಿದ್ದಂತಹ ದಿನಗಳು, ಹಾಗೂ ಮೋಸದ ದಬ್ಬಾಳಿಕೆಯಿಂದ ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದಂತಹ ಈ ಎಲ್ಲ ದಿನಗಳು ಏನಾಗಿದೆ, ದೋಸ್ ಆರ್ ಆಲ್ ವರ್ ಗಾನ್ ಅವೇ. ಇವೆಲ್ಲವೂ ಕೂಡ ಬಿಟ್ಟು ಹೋಗಿದ್ದಾವೆ. ಸೊ ಲೆಟ್ ವಿ ಸೆಲೆಬ್ರೇಟ್ ದ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಆನ್ಸರ್. ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್. ಸೊ ಈಕ್ವಲಿ ಎಕ್ಸ್ಪೀರಿಯನ್ಸ್ಡ್ ಗ್ರಾಸ್ we will blow the conch of victory and publish the truth to all. Okay, the freedom is our universal speech. ಸೊ ಸ್ವಾತಂತ್ರ್ಯ ಅನ್ನೋದು ನಮ್ಮೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ. ಸೊ ಈಕ್ವಲಿ ದ ಎಕ್ಸ್ಪೀರಿಯನ್ಸ್ಡ್ ಗ್ರಾಸ್. ಸೊ ಸ್ವಾತಂತ್ರ್ಯತೆ ನಮ್ಮೆಲ್ಲರ ಒಂದು ಅನುಭವದ ಕೊಡುಗೆ. ದ ಎಕ್ಸ್ಪೀರಿಯನ್ಸ್ಡ್ ಗ್ರಾಸ್ ಅಂತಂದರೆ ಒಂದು ಅನುಭವದ ಕೊಡುಗೆಯಾಗಿದೆ. ಸೊ ವಿ ವಿಲ್ ಬ್ಲೋ ದ ಕಾಂಚ್ ಆಫ್ ವಿಕ್ಟರಿ. ಸೊ ಈ ಸ್ವಾತಂತ್ರ್ಯದ ಸಮಾನತೆಯನ್ನು ನಾವು ವಿ ವಿಲ್ ಬ್ಲೋ, ಊದುವುದರ ಮುಖಾಂತರ, ಏನಂದ ದ ಕಾಂಚ್ ಆಫ್ ವಿಕ್ಟರಿ. ಸೊ ಇಲ್ಲಿ ಕಾಂಚ್ ಅಂತ ಹೇಳಿದರೆ ಶಂಕು ಅನ್ನೋ ಮೀನಿಂಗನ್ನು ಕೊಡ್ತದೆ. ಸೊ ಶಂಖವನ್ನು ಊದೋದ್ರ ಮೂಲಕ ದ ಕಾಂಚ್ ಆಫ್ ವಿಕ್ಟರಿ, ವಿ ವಿಲ್ ಬ್ಲೋ ದ ಕಾಂಚ್ ಆಫ್ ದ ವಿಕ್ಟರಿ. ಶಂಖವನ್ನು ಊದೋದ್ರ ಮೂಲಕ ಸ್ವಾತಂತ್ರ್ಯದ ಘೋಷವನ್ನು ನಾವು ಕೂಗಿ ಹೇಳಬೇಕು, ಸಾರಿ ಹೇಳಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಪಬ್ಲಿಷ್ ದ ಟ್ರೂತ್ ಟು ಆಲ್. ಸೊ ಹಾಗೆ ನಮ್ಮ ಸ್ವಾತಂತ್ರ್ಯದ ಜಯವನ್ನು ಇಡೀ ಜಗತ್ತಿಗೆ ತಿಳಿಸಬೇಕು ಅಂಥೇಳಿ ಈ ಸ್ಟಾನ್ಸದ ಒಂದು ಮೀನಿಂಗ್ ಇದೆ. ಓಕೆ, ಒನ್ಸ್ ಅಗೇನ್ ರಿಪೀಟ್ ದಟ್. ಇನ್ ದಿಸ್ ಸ್ಟಾನ್ಸಾ we got the freedom and secure equality. The freedom and equality is universal. So we should blow the conch of victory. We should spread the truth to all. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಗ್ರಾಂಟ್ಸ್, ಎಕ್ಸ್ಪೀರಿಯನ್ಸ್ಡ್ ಗ್ರಾಂಟ್ಸ್, ಆ್ಯಂಡ್ ದೆನ್ ದ ಕಾಂಚ್ ಆಫ್ ವಿಕ್ಟರಿ ಟು ಸ್ಪ್ರೆಡ್ ದ ಯೂನಿವರ್ಸಲ್ ಆಲ್ ಅಂತ ಹೇಳಿ ಈ ಪದ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೇಳಲ್ಪಟ್ಟಿದೆ. ಆ್ಯಂಡ್ ದ ನೆಕ್ಸ್ಟ್ ಆನ್ಸರ್, ವಿ ಸಿ ದಟ್ ಆಲ್ ಆರ್ ಈಕ್ವಲ್ ಬಾರ್. ನೌ ಲೈಸ್ ಆ್ಯಂಡ್ ಡಿಸೀಟ್ ಆರ್ ಡ್ಯಾಡ್. ಓನ್ಲಿ ದ ಗುಡ್ ಮೆನ್ ಆರ್ ಗ್ರೇಟ್. ದ ruin ಹ್ಯಾಸ್ ಸೀಸ್ಡ್ ಆ್ಯಂಡ್ ವಿಕೆಟೆಡ್. ಸೊ ಇಲ್ಲಿ ಇನ್ ದಿಸ್ ಆನ್ಸರ್, now all are equal. There is no die and deceit. The good men can become a great. There is no place for that. The ruin and wicked. So illi we see all are equal bar. ನಾವೆಲ್ಲರೂ ಕೂಡ ಹುಟ್ಟಿನಿಂದಲೇ ಸಮಾನರು. So we are all were equal. Now lie and deceit are dead. ಆದರೆ ಸುಳ್ಳುಗಾರರಿಗೆ, ಸುಳ್ಳು ಹೇಳುವಂಥವರಿಗೆ ಹಾಗೂ ಡಿಸಿಟೆಡ್. ಸೊ ಡಿಸಿಟೆಡ್ ಅಂತ ಹೇಳಿದ್ರೆ ಮೋಸಗಾರರು. ಸೊ ಮಿಸ್ಲೀಡ್ ಪೀಪಲ್, ದ ಬಿಹೇವಿಯರ್ ಲೈಕ್ ದಟ್, ದ ಮಿಸ್ಲೀಡ್ ಪೀಪಲ್ ಅಂಥವ್ರು ನಾವು ಡಿಸೀಟ್ ಅಂತ ಹೇಳ್ತೀವಿ. ಮೋಸಗಾರರಿಗೆ
ಈಗ ಇಲ್ಲಿ ಸ್ಥಳವಿಲ್ಲ. ದೀಸ್ ಆರ್ ಆಲ್ ವರ್ ಡೆಡ್. ಅವರು ಸತ್ತು ಹೋಗ್ಬಿಟ್ಟಿದ್ದಾರೆ, ಈಗ ಅವರಿಗೆ ಇಲ್ಲಿ ಸ್ಥಳವಿಲ್ಲ. ಓನ್ಲಿ ದ ಗುಡ್ ಮೆನ್ ಆರ್ ಗ್ರೇಟ್ ರೂಯನ್ ಹ್ಯಾಸ್ ಸೀಸ್ಡ್ ಆ್ಯಂಡ್ ವಿಕೆಟೆಡ್. ಆದರೆ ಒಳ್ಳೆಯ ಜನರಿಗೆ ಹೆಸರು ಮತ್ತು ಬೆಲೆ ಇದೆ, ವಿನಾಶಗಾರರಿಗೆ ಮತ್ತು ದ್ರೋಹಿಗಳಿಗೆ ಇಲ್ಲಿ ಸ್ಥಳವಿಲ್ಲ ಅಂಥೇಳಿ ಈ ಸ್ಥಾನದಲ್ಲಿ ದ ಸುಬ್ರಹ್ಮಣ್ಯ ಭಾರತಿಯವರು ಹೇಳ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ಲೆಟ್ ವಿ ಸೆಲೆಬ್ರೇಟ್ ದ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ದ ಅವರ್ ಫ್ರೀಡಮ್ ಅಂಥೇಳಿ ಹೇಳಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಆನ್ಸರ್, honor and the flagman and the work, honor to the flagman and the worker, shame to the glutton and the rain. We will not water the wasteland nor sweat for the idler well. So illi in this stanza it is the time for honoring the farmer and worker. There is no place for the glitter and the ray. We should not give importance to unwanted things for idler. So illi to the honor for flagman and the worker. So illi the Subramanya Bharati was says to that to honor for that ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಯಾರಿಗೆ? ದ ಫ್ಲಗ್ಮನ್. ಸೊ ಫ್ಲೋಮೆನ್ ಅಂತ ಹೇಳಿದ್ರೆ ರೈತರಿಗೆ ಮತ್ತು ದುಡಿಮೆಗಾರರಿಗೆ, ದ ವರ್ಕರ್ಸ್, ದುಡಿಮೆಗಾರರಿಗೆ ಗೌರವವನ್ನು ಸಿಗಬೇಕು ಅಂತ ಹೇಳಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸಿನ ಕೇಳ್ಬೋದು. ಸೊ ವಾಟ್ ಡಿಡ್ ಸುಬ್ರಹ್ಮಣ್ಯ ಭಾರತಿ ಹಾನರ್ ಟು ದ ಸೊ ಇಲ್ಲಿ ಯಾರಿಗೆ ಗೌರವವನ್ನು ಕೊಡಬೇಕು ಅಂತೇಳಿ ಸುಬ್ರಹ್ಮಣ್ಯ ಭಾರತಿ ಅವರು ಕೇಳ್ಬೋದು. ಸೊ ಅವಾಗ according to the Subramanya Bharati, to the honorful to the flagman and then under flowman and the workers ಅಂತ ಹೇಳಿ 1 ಮಾರ್ಕ್ಸ್ ಕ್ವೆಶ್ಚನ್ ಬರ್ತದೆ. ದ ಶೇಮ್ ಟು ದ ಗ್ಲಿಟನ್ ಅಂಡ್ ದ ರೇ. ಸೊ ಇಲ್ಲಿ ಗ್ಲಿಟನ್ ಅಂತ ಹೇಳಿದ್ರೆ ಆಸೆ ಬುರುಕರು, ಹೊಟ್ಟೆ ಬಾಕರು ಅಂತ ಹೇಳಿದ್ರೆ ದ ಒನ್ ಹೂ ಈಟ್ ಟೂ ಮಚ್ ಇನ್ ಎ ಗ್ರೀಡಿ ವೇ. ಸೊ ಗ್ಲುಟನ್ ಅಂತಂದರೆ ಆಸೆ ಬುರುಕರು ಅಥವಾ ಹೊಟ್ಟೆ ಬಾಕರು ಅನ್ನೋ ಮೀನಿಂಗ್ ಕೊಡ್ತಾರೆ. ಒನ್ ಹೂ ಈಟ್ ಟೂ ಮಚ್ ಇನ್ ದ ಗ್ರೀಡಿ ವೇ. ಆ್ಯಂಡ್ ದೆನ್ ರೇಕ್ ಅಂತ ಹೇಳಿದರೆ ಇಲ್ಲಿ ಜೂಜುಕೋರರು. ಆ್ಯಂಡ್ ಬಿಹೇವ್ ಇನ್ ದ ಇನ್ಯೂಮರಲ್ ವೇ. ಸೊ ಒನ್ ಹೂ ಬಿಹೇವ್ ಇನ್ ದಟ್ ಇನ್ಯೂಮರಲ್ ವೇ, ದ ಗ್ಲಾಮರಿಂಗ್ ಆ್ಯಂಡ್ ದ ಡ್ರಿಂಕಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಕುಡುಕರು, ಜೂಜುಕೋರರು ಅನ್ನೋ ಮೀನಿಂಗನ್ನು ಕೊಡ್ತದೆ ರೇಕ್ ಅಂತ ಹೇಳೋದು. ಸೊ ಇಲ್ಲಿ the author says in the second line, shame to the glutton and rape. ಸೊ ಆಸೆ ಬುರುಕರು, ಲೂಟಿಕೋರರು, ದರೋಡೆಕೋರರು, ಜೂಜುಕೋರರಿಗೆ ಇಲ್ಲಿ ನಮ್ಮ ದೇಶದಲ್ಲಿ ಸ್ಥಾನವಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. We will not water in the wasteland nor sweat for the idler well. ಸೊ ಇಲ್ಲಿ ವಿ ವಿಲ್ ನಾಟ್ ವಾಟರ್ ದ ವೆಸ್ಟ್ಲ್ಯಾಂಡ್. ಸೊ ಸಮುದ್ರದ ಆಚೆಗಿನ ಜನರಿದಾರಲ್ಲ, ಸೊ ಅವರಿಗೆ ಅಂದರೆ ಸೋಮೇರಿಗಳಿಗೆ, ನಿರರ್ಥಕ ವಿಷಯಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದ ನಾಟ್ ಸ್ಪೇಟ್ ಫಾರ್ ದಿಸ್ ಐಡ್ಲರ್ ವೆಲ್. ಸೊ ಸೋಮಾರಿಗಳಿಗೆ ಇಲ್ಲಿ ಬೆವರಿಲ್ಲ. ಹಾಗೆ ಎಲ್ಲರೂ ಕಷ್ಟಪಟ್ಟು ದುಡಿಬೇಕು, ಬೆವರನ್ನು ಸುರಿಸಬೇಕು. ಬೆವರು ಸುರಿಸಿ ದುಡಿಯುವಂಥವರಿಗೆ ಇಲ್ಲಿ ಪ್ರಾಮುಖ್ಯತೆ ಇದೆ ಅಂಥೇಳಿ ಈ ಸ್ಟಾಂಜದಲ್ಲಿ ಹೇಳಿದ್ದಾರೆ. ಅಟ್ ದ ಲಾಸ್ಟ್ ಸ್ಟಾಂಜ, we have learned that this is our own land. It will be forever our. No nation shall enslave us again. We will prosper serving God over Lord.
We will learn that this is our own land. ಸೊ ಇದು ನಮ್ಮ ಸ್ವಂತ ಭೂಮಿ. ಇಟ್ ವಿಲ್ ಬಿ ಫಾರ್ ಎವರ್ ಅವರ್. ಇದು ಯಾವಾಗಲೂ ನಮ್ಮದೇ ಆಗಿದೆ. ನೋ ನೇಷನ್ ಶಲ್ ಎನ್ಸ್ಲೇವ್ ಅಸ್ ಅಗೇನ್. ಯಾವುದೇ ಒಂದು ರಾಷ್ಟ್ರ ಮತ್ತೆ ನಮ್ಮನ್ನು ಗುಲಾಮರಾಗಿ ಮಾಡಿಕೊಳ್ಳಲು ನಾವು ಬಿಡುವುದಿಲ್ಲ. ವಿ ವಿಲ್ ಪ್ರಾಸ್ಪರ್ ಸರ್ವಿಂಗ್ ಗಾಡ್ ಅವರ್ ಸೋಲ್ ಲಾರ್ಡ್. ನಮ್ಮ ದೇಶ ಭಾರತಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕು, ಸಮೃದ್ಧಿಯಿಂದ ಇಟ್ಕೋಬೇಕು ಅಂಥೇಳಿ ಇಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಇಟ್ ದ ಲಾಸ್ಟ್ ಆಲ್ಸೋ ಮೀನಿಂಗ್. ಸೊ ಇಟ್ ಈಸ್ ಅವರ್ ಮದರ್ಲ್ಯಾಂಡ್. ಇದು ನಮ್ಮ ಭೂಮಿ. ವಿ ಗಾಟ್ ಫ್ರೀಡಮ್. ನಾವು ಸ್ವತಂತ್ರವನ್ನು ಪಡ್ಕೊಂಡಿದ್ದೇವೆ. ನೋ ಫಾರಿನರ್ಸ್ ಕ್ಯಾನ್ ರೂಲ್ಸ್ ಅಸ್ ಅಗೇನ್. ಮತ್ತೆ ನಾವು ವಿದೇಶರಿಂದ ಆಳ್ವಿಕೆ ಮಾಡ್ಕೊಳ್ಳಿಕ್ಕೆ ನಾವು ಇಷ್ಟಪಡೋದಿಲ್ಲ. ವಿ ಶುಡ್ ಪ್ರಾಸ್ಪರ್ ಬೈ ಸರ್ವೈವಿಂಗ್. ಸರ್ವೈವಿಂಗ್ ಈಸ್ ಎ ಗಾಡ್. ಸರ್ವಿಸ್ ಈಸ್ ದ ಗಾಡ್. ಇಟ್ ಈಸ್ ಅವರ್ ಓನ್ಲಿ ದ ಗಾಡ್. ಸೊ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡು ನಮ್ಮ ಸೇವೆಯನ್ನು, ನಮ್ಮ ದೇಶದ ಸೇವೆಯನ್ನು ನಾವು ಮಾಡ್ತೀವಿ. ವಿ ಶುಡ್ ಪ್ರಾಸ್ಪರ್ ಬೈ ಸರ್ವಿಸಿಂಗ್. ಸರ್ವಿಸ್ ಈಸ್ ದ ಗಾಡ್. ಇಟ್ ಈಸ್ ದ ಅವರ್ ಓನ್ಲಿ ದ ಗಾಡ್ ಅಂತ ಹೇಳಿಕೊಂಡು, ಸೊ ಕಾಯಕವೇ ಕೈಲಾಸ ಎನ್ನುವ ಹೇಳಿಕೆಯಂತೆ ಕಾಯಕದಿಂದ ನಾವು ಅಭಿವೃದ್ಧಿ ಆಗಬೇಕು, ಅದೇ ನಮ್ಮ ದೇಶದ ಧ್ಯೇಯ ಮತ್ತು ಉಸಿರಾಗಬೇಕು ಅಂಥೇಳಿ ಇಲ್ಲಿ ದ ಸುಬ್ರಹ್ಮಣ್ಯ ಭಾರತಿಯವರು ಹೇಳಿದರು. Okay, thank you for watching this video.